ಸಾರಿ ಗುರು, ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ದಿನದಿಂದ ವೀಡಿಯೋಸ್ ಆಗೋಕ್ಕಾಗಿಲ್ಲ. ಇವಾಗ ಸ್ವಲ್ಪ ಆರಾಮಾದೆ ಅಂತ ಇವತ್ತು ವೀಡಿಯೋ ಆಗ್ತಾ ಇದೀನಿ. ಅಂದರೆ ಸೋಲೋ ಸ್ಕ್ವಾಡ್ ಮ್ಯಾಚ್ ಸ್ಟಾರ್ಟ್ ಮಾಡಿರ್ತೀನಿ. ತುಂಬ ಜನ ತಮ್ಮಲ್ಲಿ ನೋಡಿರ್ತಿರಲ್ಲ ಗುರು, ಏನಪ್ಪ ಇದು 10 ರಾಯಲ್ ಪಾಸ್ ಗಿವ್ ಅವೇ ಅಂತ ಇದ್ದಾನೆ ಅಂತ. ಹೌದು ಗುರು, 10 ರಾಯಲ್ ಪಾಸ್ ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಂದರೆ ಈ ವಿಡಿಯೋದಲ್ಲಿ ಅನೌನ್ಸ್ ಮಾಡಲ್ಲ. 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನಾನು ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ಯಾಕಂದರೆ ಒಂದು ಚಾಲೆಂಜ್ ಇದೆ ಗುರು, ಈ ಮಂತ್ ಎಂಡ್ ಒಳಗಡೆ 5K ಕಂಪ್ಲೀಟ್ ಮಾಡಬೇಕು. ಅಂದರೆ ಆಗಸ್ಟ್ ಎಂಡ್ ಒಳಗಡೆ ನೀವು 5K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು. ಅವಾಗೇ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಮಾಡೋಕ್ಕಾಗೋದು. ಅದು ಸಬ್ಸ್ಕ್ರೈಬರ್ಸ್ನೆಲ್ಲ ಸೆಲೆಕ್ಟ್ ಮಾಡಲ್ಲ ಗುರು. ಈ ಸಲ ಏನು ಮಾಡ್ತೀನಿ ಅಂದರೆ ಲೈವಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಅವತ್ತು ಯಾರ್ಯಾರೆಲ್ಲ ಲೈವ್ಗೆ ಜಾಯ್ನ್ ಆಗ್ತೀರಾ ಅಲ್ಲೇ ಲೈವಲ್ಲೇ 10 ಜನನ ಸೆಲೆಕ್ಟ್ ಮಾಡ್ತೀನಿ. ಇವಾಗ ಕರೆಂಟ್ಲಿ ನನ್ನ ಚಾನಲಲ್ಲಿ 4.19 ಇದೆ, ಅಂದರೆ 4190 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನು 800 ಮೆಂಬರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 5K ಕಂಪ್ಲೀಟ್ ಆಗೋಗುತ್ತೆ ಗುರು. ಇನ್ನು 10 ಡೇಸ್ ಟೈಮ್ ಇದೆ, ನಿಮ್ಮ ಕೈಲಿ ಆಗುತ್ತೆ, ನೀವು ಈಸಿಯಾಗಿ ಮಾಡ್ಬೋದು. ಯಾಕಂದರೆ ಒಬ್ರಿಗೆಲ್ಲ ಇಬ್ಬರಿಗೆಲ್ಲ 10 ಮೆಂಬರ್ಸ್ಗೆ ರಾಯಲ್ ಪಾಸ್ ಗಿವ್ ಅವೇ ಸಿಗುತ್ತೆ. ಕೆಲವೊಬ್ರ ಹತ್ರ ರಾಯಲ್ ಪಾಸ್ ಆಲ್ರೆಡಿ ಇರುತ್ತೆ. ಅವ್ರು ಅನ್ಕೊಂತೀರಾ ನನಗೇನು ಗುರು ರಾಯಲ್ ಪಾಸ್ ನನ್ನ ಹತ್ರ ಆಲ್ರೆಡಿ ಇದೆಯಲ್ಲ ಅಂತ ನೀವು ಅನ್ಕೋಬೋದು ಗುರು. ಆದರೆ ನಿಮ್ಮಿಂದ ಬೇರೆಯವ್ರಿಗಾದ್ರೂ ರಾಯಲ್ ಪಾಸ್ ಸಿಗಲಿ, ಇಲ್ಲದೆ ಇರೋರಿಗೆ. ಅದಕ್ಕೋಸ್ಕರ ಆದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ. ಅಂದರೆ ನಿಮ್ಮ ಫ್ರೆಂಡ್ಸೇ ತುಂಬ ಜನ ಇರ್ತಾರಲ್ಲ, ಒಬ್ರೊಬ್ರು 3-4 ಜನಕ್ಕೆ ಶೇರ್ ಮಾಡಿದರೆ ಈಸಿಯಾಗಿ 5K ಕಂಪ್ಲೀಟ್ ಆಗೋಗುತ್ತೆ. 10 ಡೇಸಲ್ಲಿ 5K ಮಾಡೋದೇನು ಕಷ್ಟ ಅಲ್ಲ ಗುರು. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಗುರು. ಯಾರ್ಯಾರ ಹತ್ರ ರಾಯಲ್ ಪಾಸ್ ಇರಲ್ಲ ಅವ್ರಿಗಾದ್ರೂ ರಾಯಲ್ ಪಾಸ್ ಸಿಗುತ್ತೆ ಅಲ್ವಾ. ಒಂದಲ್ಲ ಎರಡಲ್ಲ 10 ರಾಯಲ್ ಪಾಸ್. ನೀವೇ ಯೋಚನೆ ಮಾಡಿ. ಸದ್ಯಕ್ಕೆ ಗೇಮ್ ಪ್ಲೇ ಒಳಗಡೆ ಹೋಗೋಣ. ಇವಾಗ ತಾನೇ ಒಂದು ಕಿಲ್ ಮಾಡಿದ್ನಾ, ಮತ್ತೆ ಮೇಲೆ ಬರ್ತೀನಿ. ಇಲ್ಲಿ ಫಸ್ಟ್ ಏಡ್ ಕೂಡ ಸಿಗುತ್ತೆ, ಹಂಗೆ ಗ್ರೆನೇಡ್ ಎಲ್ಲ ಸಿಗುತ್ತೆ. ಎಲ್ಲ ಎತ್ಕೊಂತೀನಿ. ಕೆಳಗಡೆ ಫುಡ್ ಸ್ಟೆಪ್ ಬರ್ತಾ ಇರುತ್ತೆ. ಬೇಗ ಬೇಗ M24 ಲೋಡ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ ಯಾರಾದರೂ ಕಾಣ್ತಾರ ಅಂತ. ಹಾಗೆ ಇನ್ನು ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ. ಬೇಗ ಬೇಗ ಹೋಗಿ ಚೆಕ್ಔಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ನಾನು ಎಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಗುರು ನೇಡ್ ಮಾತ್ರ ಸೈ ಕಂದ್ಕೊಳ್ಳಿ ಅಲ್ವಾ. ನಾನಂತೂ ಅಂದ್ಕೊಂಡಿರಲಿಲ್ಲ ನಾಕ್ ಆಗ್ತಾನೆ ಅಂತ. ಸುಮ್ಮನೆ ಒಂದು ರ್ಯಾಂಡಮ್ ಆಗಿ ಥ್ರೋ ಮಾಡಿದೆ. ಕರೆಕ್ಟಾಗಿ ಅವನ ಹತ್ರ ಹೋಗಿ ಬರ್ಸ್ಟ್ ಆಯಿತು ಅನ್ಸುತ್ತೆ. ನಾಕ್ ಆಗ್ಬಿಟ್ಟ. ಬೇಗ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬರ್ತೀನಿ. ಕೆಳಗಡೆ ಬಿದ್ದೋದ ಅನ್ಸುತ್ತೆ. ನಾಲ್ಕದನ್ನು ಮೂಲೆ ಹಾಕಿ ಫಿನಿಶ್ ಮಾಡ್ಕೊಂಡೆ. ಅದೇ ಟೈಮ್ ಕೆಳಗಡೆ ಬೋರ್ಡ್ ಬಂದ. ಅವನು AK ಮೇಲೆ ಹೊಡೆದು ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ತುಂಬ ಹೊತ್ತು ಇಲ್ಲೇ ಇರೋದು ಬೇಡ, ಮೇಲೆ ಹೋಗೋಣ, ಮೇಲೆಯಿಂದ ಹೊಡೆಯೋಕ್ಕೆ ಈಸಿ ಇರುತ್ತೆ ಅಂತ ಮತ್ತೆ ಪವರ್ ಯೂಸ್ ಮಾಡ್ಕೊಂಡು ಮೇಲೆ ಹೋಗ್ತೀನಿ. ಇಲ್ಲಿ ನೋಡಿರಲ್ಲ ಗುರು, 1v3 ಆಗೋಯ್ತು. ಅಂದರೆ ಇಬ್ಬರನ್ನ ಫಿನಿಶ್ ಮಾಡ್ಕೊಂಡೆ. ಲಾಸ್ಟಲ್ಲಿ ಒಬ್ಬನ ನಾಕ್ ಮಾಡಿದ್ನಲ್ಲ, ಅವನಂತೂ ಎಲ್ಲೋದ ನನಗಂತೂ ಗೊತ್ತಿಲ್ಲ. ಇಲ್ಲಿ ಬಂದೆಲ್ಲ ಚೆಕ್ ಮಾಡ್ತೀನಿ, ಆದರೆ ಕಾಣ್ತಾ ಇಲ್ಲ. ಫುಲ್ ಕೆಳಗಡೆ ಬಿದ್ದಿರ್ಬೋದೇನೋ. ಆದರೆ ಕಿಲ್ ಎಲ್ಲೋಗುತ್ತೆ ಬಿಡಿ, ನನಗೆ ಸಿಗ್ಬೇಕಲ್ವಾ. ಯಾಕಂದರೆ ಕೆಳಗಡೆ ಯಾವುದು ಫುಡ್ ಸ್ಟೆಪ್ ಬರ್ತಿಲ್ಲ. ಅದಕ್ಕೆ ಮೇಲೇ ನೋಡ್ತಾ ಇರ್ತೀನಿ. ತುಂಬ ಹೊತ್ತು ಒಳಗಡೆನೆ ವೆಯ್ಟ್ ಮಾಡ್ತಾ ಇದ್ನ, ಯಾರು ಬರಲಿಲ್ಲ. ಅದಕ್ಕೆ ಆಚೆ ಹೋದ್ರೆ ಅಲ್ಲೊಬ್ಬ ಕೂತಿದ್ದ. ಮೇಲೆ ಎತ್ತಿ ಆರಾಮಾಗಿ ಎಟ್ ಕಾಣಿಸ್ತಾ ಇತ್ತು. ಫಿನಿಶ್ ಮಾಡ್ಕೊಂಡ್ಬಿಟ್ಟ. ಮತ್ತೆ ಒಳಗಡೆ ಫುಡ್ ಸ್ಟೆಪ್ ಕೇಳಿಸ್ತಾ ಇತ್ತು ಅಂತ ಮತ್ತೆ ಇಲ್ಲಿಗೆ ಬರ್ತೀನಾ. ಆದರೆ ಅಷ್ಟರಲ್ಲಿ ಯಾರೋ ತ್ರಿಶೂಲ ಆಕ್ಟಿವೇಟ್ ಮಾಡಿರ್ತಾರೆ. ಅಂದರೆ ತ್ರಿಶೂಲ ಆಕ್ಟಿವೇಟ್ ಮಾಡಿದವನು ಎಲ್ಲೋ ಕ್ಯಾಂಪ್ ಹಾಕಿರ್ತಾನೆ ನೋಡಿ, ತೋರಿಸ್ತೀನಿ.
ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಂಗ್ರು ಈ ಮೂಲೆಯಲ್ಲಿ ಬಂದು ನಿಂತ್ಕೊಂಡಿದ್ದೆ, ನನಗೆ ಲೈಟಾಗಿ ಕಾಣಿಸ್ತಾ, ಅದಕ್ಕೆ ವಾಟರ್ ಬಾಲ್ ಹಾಕಿ ಈಸಿಯಾಗಿ ಬಂದು ಹೊಡೆದಾಕ್ಬಿಟ್ಟೆ. ಮತ್ತು ಇವ್ನ ಕ್ರೇಟ್ನು ಬೇಗ ಬೇಗ ಲೂಟ್ ಮಾಡ್ಕೊತೀನಿ. ಲೂಟ್ ಎಲ್ಲ ಕಂಪ್ಲೀಟ್ ಆಯ್ತಾ? ಫಸ್ಟು ರಿಕಾಲ್ ಕಾರ್ಡ್ ಎತ್ಕೋಬೇಕು. ನಾ ಹತ್ರ ರಿಕಾಲ್ ಕಾರ್ಡ್ ಇಲ್ವಲ್ಲ, ಅದಕ್ಕೆ ಬೇಗ ಸ್ಮೋಕ್ ಮಾಡಿ ರಿಕಾಲ್ ಕಾರ್ಡ್ ಎತ್ಕೊಳಕ್ಕೆ ಓಡ್ತೀನಿ. ರಿಕಾಲ್ ಕಾರ್ಡ್ ಕೂಡ ಎತ್ಕೊಂಬಂದ್ಬಿಟ್ಟು ನಾ ಬೇಗ ಮೇಲೆ ಹೋಗ್ತೀನಿ, ಯಾಕಂದರೆ ಕೆಳಗಿದ್ರೆ ಎನಿಮೀಸ್ ನೋಡಿಯೋಕ್ಕೆ ಸರಿಯಾಗಲ್ಲ, ಮೇಲೆ ಹೋದರೆ ಈಸಿಯಾಗಿ ವ್ಯೂ ಸಿಗುತ್ತೆ ಹೊಡೆಯೋದಕ್ಕೆ. ಪಾಪ ಗುರು, ಇವ್ನು ಕಾಣಿಸ್ತಿಲ್ಲ ಅಂದ್ಕೊಂಡು ಅಲ್ಲಿ ಮೂಲೆಯಲ್ಲಿ ಕೂತವನೇ, ಆದರೆ ಎಡ್ ಕಾಣಿಸ್ತಾ ಇತ್ತು. ಪೀಕ್ ಮಾಡಿ ಈಸಿಯಾಗಿ ನಾಕೊಂಡು ಫಿನಿಶ್ ಮಾಡ್ಕೊಂಬಿಟ್ಟೆ. ಮತ್ತು ಇವ್ನ ಕ್ರೇಟಲ್ಲೂ ಲೂಟ್ ಮಾಡ್ತೀನ. ಹಂಗೆ 6x ಸ್ಕಾರಲ್ಲಿ ಕೂಡ ಸಿಗುತ್ತೆ, 2 ಎತ್ಕೊತೀನಿ. ಅಲ್ಲ ನೋಡಿದ್ರೆ 4 ಇದೆ. ಅಂದರೆ ಎಲ್ಲೆಲ್ಲಿ ಕ್ಯಾಂಪ್ ಹಾಕೊಂಡು ಕೂತಿದೆ ನನಗಂತೂ ಗೊತ್ತಿಲ್ಲ. ಸುಮ್ಮನೆ ಕ್ಯಾಂಪರ್ ಹತ್ರ ಹೋಯ್ತಿನ ಬದಲಿ ಬೇರೆ ಕಡೆ ಎಲ್ಲಾದರೂ ಫೈಟ್ ಮಾಡ್ಬೋದಲ್ಲ ಅಂತ ಇಲ್ಲಿಂದ ಆಚೆ ಹೋಗ್ಬಿಡ್ತೀನಿ. ಹಾಗೆ ನಾನು ಹೇಳೋದು ಮರ್ತ್ಬಿಟ್ಟೆ ಗುರು, ಡೈಲಿ 7:30 or 8ಗೆ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ದೀನಿ. ಲೈವ್ ಸ್ಟ್ರೀಮಲ್ಲಿ ರೂಮ್ ಮ್ಯಾಚ್ ಆಡಿಸ್ತಾ ಇರ್ತೀನಿ. ಎಲ್ಲರೂ ತಪ್ಪದೆ ಜಾಯ್ನ್ ಆಗಿ. ಸದ್ಯಕ್ಕೆ ಇಲ್ಲೊಂದು ಬಗ್ಗಿ ಹೋಗ್ತಾ ಇದೆಯಾ, ಅವ್ನು ನೋಡ್ಯಾನ ಅಂತ ಅವ್ನು ಹಿಂದೆನೇ ಹೋಗ್ತೀನಿ. ಬಗ್ಗಿಲ್ ಬಂದವನು ಈಸಿಯಾಗಿ ಹೊಡೆದ್ಬಿಟ್ಟು, ನಾ ದೂರದಲ್ಲಿ ಬಾಟ್ ಫೈಟ್ ಮಾಡ್ತಿತ್ತು. ಆ ಬಾಟ್ನ ಹೊಡೆಯೋ ಗ್ಯಾಪಲ್ಲಿ ಹಿಂದೆ ಏಕಮಲ್ಲರ ಟ್ಯಾಪ್ ಮಾಡ್ತಿದ್ದ. ಅದಕ್ಕೆ ಹೀಲ್ ಮಾಡ್ಕೊಂಡೆ ಈ ಕಡೆ ಬರ್ತೀನಿ. ಸದ್ಯಕ್ಕೆ ಅಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡು ಝೋನ್ ಹೋಗೋಣ ಅಂತ ಹೋಗ್ತಾ ಇರ್ತೀನಿ. ಅಷ್ಟರಲ್ಲಿ ಒಂದು ಬಗ್ಗಿ ಪಾಸ್ ಆಗುತ್ತೆ ನೋಡಿ, ಅದಕ್ಕೆ ಈ ಬಗ್ಗಿನ ಚೇಸ್ ಮಾಡ್ಕೊಂಡು ಹೋಗ್ತೀನಿ. ಪಾಪ ಗುರು, ಬಗ್ಗಿ ತಿರುಗಿ ನಿಂತ್ಕೊಂಡ್ಬಿಡ್ತು. ಇದ್ಬಿಟ್ಟು ಈಸಿಯಾಗಿ ಹೊಡೆದಾಕ್ಬಿಟ್ಟೆ. ಇವ್ನ ಕ್ರೇಟಲ್ಲಿ M4 ಕೂಡ ಸಿಗುತ್ತಾ, M4 ಎತ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ.
ಪರವಾಗಿಲ್ಲ ಗುರು, ಬುದ್ಧಿವಂತ ಪೀಕ್ ಮಾಡ್ಕೊಂಡು ಕೂತಿದ್ದ, ಆದ್ರೂ ಕೂಡ 1 HP ಮಾಡಿಬಿಟ್ಟ. ಅಂದರೆ ನಾನು ಫಸ್ಟ್ ಇವನ್ನ ಕ್ಲಿಯರ್ ಮಾಡೋಕೆ ಹೋದ್ನ, ಆ ಗ್ಯಾಪಲ್ಲಿ ಅವ್ನು ನನಗೆ 1 HP ಮಾಡಿಬಿಟ್ಟ. ಆದ್ರೂ ಕೂಡ ಹೊಡೆದಾಕ್ಬಿಟ್ಟೆ. ಇಲ್ಲಿಗೆ 1v3 ಕೂಡ ಆಗೋಯ್ತು. ಮತ್ತೆ ಕೆಳಗಡೆ ಒಂದು ಬಾಟ್ ನಾಕಲ್ಲಿತ್ತಲ್ಲ, ಆ ಬಾಟ್ನು ನೋಡ್ತೀನಿ ಫಿನಿಶ್ ಮಾಡ್ಕೊಳ್ಳೋಣ ಅಂತ, ಆದರೆ ಕಾಣೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಕಾಣುತ್ತೆ, ಅದನ್ನು ಫಿನಿಶ್ ಮಾಡ್ಕೊಂಡು ಇಲ್ಲಿಂದ ಗಾಡಿ ಎತ್ಕೊಂಡು ಮತ್ತೆ ಬೇರೆ ಕಡೆ ಹೋಗ್ಬಿಡ್ತೇನೆ. ಅಲ್ಲಿಂದ ಎನಿಮಿ ಹುಡ್ಕೊಂಡು ಪೊಚಿಂಕಿ ಹತ್ರ ಬರ್ತೀನಿ. ಇಲ್ಲಿ ಸ್ಕ್ವಾಡೋಸ್ ಒಳಗಡೆ ಒಬ್ಬ ಕ್ಯಾಂಪ್ ಹಾಕಿರ್ತಾನೆ ನೋಡಿ. ಪಾಪ ಗುರು, ನಾನು ಕೆಳಗಡೆ ಬರ್ತೀನಿ ಅಂತ ಮೇಲ್ಗಡೆ ಓಡ್ ಬಂದ, ಆದರೆ ನನ್ನ ಮೇಲೆಯಿಂದ ಬಂದು ಸರ್ಪ್ರೈಸ್ ಕೊಟ್ಬಿಟ್ಟ. ಇಲ್ಲಿ ಇವನೊಬ್ಬನೇ ಅನ್ಸುತ್ತೆ ಇರೋದು, ಯಾಕಂದರೆ ಬೇರೆ ಫುಡ್ ಸ್ಟೆಪ್ ಯಾವುದು ಕೇಳಿಸ್ತಿಲ್ಲ. ಅದಕ್ಕೆ ಬೇಗ ಮೀನು ಎತ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ. ನೋಡಿದ್ರಲ್ಲ ಗುರು, ಸೈಕ್ ಅಂದ್ಕೊಳ್ಳಿ. ಆ ಕಡೆ ಈ ಕಡೆಯಿಂದ ಕವರ್ ಫೈರ್ ಹೊಡಿತಿದ್ರು ಕೂಡ ಅವನ್ನ ಬಿಟ್ಟಿಲ್ಲ, ಬಂದು ಫಿನಿಶ್ ಮಾಡ್ಕೊಂಡು ಅಲ್ಲಿಂದ ಓಡ್ ಬಂದ್ಬಿಟ್ಟ. ಹೀಲ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಅದೇ ಟೈಮ್ ನನಗೆ ಕಾಲ್ ಬರುತ್ತೆ. ಅದಕ್ಕೆ ಇಲ್ಲಿ ಪೊಚಿಂಕಿ ಒಳಗಡೆ ಒಂದು ಮನೇಲಿ ಕುತ್ಕೊಂಡು ಫೋನ್ ಕಾಲ್ ಮಾತಾಡ್ತಾ ಇರ್ತೀನಿ. ಆದರೆ ನಾನು ಮಾತಾಡೋ ಗ್ಯಾಪಲ್ಲೇ ಫುಲ್ ಸ್ಕ್ವಾಡ್ ಪುಷ್ ಆಗುತ್ತೆ ನೋಡಿ ಇಲ್ಲಿ. ನೋಡಿದ್ರಲ್ಲ ಗುರು, ಯಾವ ಥರ ನುಗ್ಗಿದ್ರು ಅಂತ. ಮೇಲೆಯಿಂದ ಕೆಳಗಿಂದ ಎಲ್ಲ ಬಂದರು, ಅದ್ರಲ್ಲಿ ಒಬ್ಬನು ತಿನ್ಕೊಂಡು ಓಡ್ ಬಂದ್ಬಿಟ್ಟೆ, ಯಾಕಂದರೆ ನಾನು ಇನ್ನೊಂದು ಫೋನಲ್ಲಿ ಕಾಲ್ ಮಾತಾಡ್ತಾ ಇದ್ದೆ. ಆದರೆ ಇಲ್ಲಿ ಅವ್ನ ಟೀಮೇಟ್ ನೋಡಿದ್ರೆ ರೊಚ್ಚಿಗೆ ಎದ್ಬಿಟ್ಟವನೇ ಗುರು, ಎಲ್ಲೋದ್ರೂ ಬಿಡೋದೇ ಇಲ್ಲ. ನಾನು ಚೇಸ್ ಮಾಡ್ಕೊಂಡೇ ಬರ್ತಾನೆ ನೋಡಿ, ಎಲ್ಲಿವರೆಗೂ ಬರ್ತಾನೆ ಅಂತ ತೋರಿಸಿ ನೋಡ್ತಾ ಇರಿ. ನೋಡಿದ್ರಲ್ಲ ಗುರು, ಎಲ್ಲೋದ್ರೂ ಬಿಟ್ಟಿಲ್ಲ ಅವನು. ಕೊನೆಗೆ ಮನೆ ಹತ್ರ ಬಂದು ಇಳ್ಕೊಂಡ್ಬಿಡ್ತೀನಿ, ಯಾಕಂದರೆ ಸುಮ್ಮನೆ ಅಡ್ಡಾಡ್ತಾ ಇದ್ರೆ ಫ್ಯೂಯಲ್ ವೇಸ್ಟ್ ಆಗುತ್ತೆ. ಇಳಿದು ಹೊಡೆಯೋಕ್ಕೆ ಟ್ರೈ ಮಾಡೋಣ ಅಂತ ಇಲ್ಲಿ ಬಂದರೆ ಅವ್ನು ಇಳಿಯೋದೇ ಇಲ್ಲ ಗುರು, ಸುಮ್ಮನೆ ಸುತ್ತಾ ಇರ್ತಾನೆ. ಆಚೆ ನೋಡಿದ್ರೆ ಒಂದು ಬಾಟ್ ಓಡೋಗ್ತಾ ಇರುತ್ತಾ, ಬೇಗ ಈ ಕಡೆ ಬಂದು ಆ ಬಾಟ್ನು ಹೊಡಿತೀನಿ. ಈ ಮ್ಯಾಚಲ್ಲಿ ಇದೆ ಲಾಸ್ಟ್ ಕಿಲ್ ಅನ್ಕೊಳ್ಳಿ ಗುರು, ಯಾಕಂದ್ರೆ ಆ ಥರ ರಿವೆಂಜ್ ತಗೊಂತಾರೆ. ಅಂದರೆ ಇಲ್ಲೊಬ್ಬ ಬೆರೆಸ್ಕೊಂಬಂದ ನೋಡಿ ನನ್ನ, ಅವ್ನ ಟೀಮೇಟ್ ಇನ್ನೂ ಇಬ್ರು ಇರ್ತಾರ. ಇವ್ನು ಕಾಲ್ ಮಾಡಿ ಕರೀತಾನೆ, ಇಲ್ಲಿ ಒಬ್ಬನೇ ದನ್ ಬರ್ರೋ, ಈಸಿಯಾಗಿ ಹೊಡೆದಾಕ್ಬೋದು ಅಂತ. ಅವರಿಬ್ರು ಕೂಡ ಇಲ್ಲಿಗೆ ಬರ್ತಾರೆ. ನಾನಂತೂ ಆಚೆ ಹೋಗಲ್ಲ, ಯಾಕಂದ್ರೆ ಅವ್ರ ಹತ್ರ ಮೀನೆಲ್ಲ ಇರುತ್ತಾ, ಮೀನಲ್ಲಿ ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ತಿಲ್ಲೇ ಹೋಲ್ಡ್ ಮಾಡ್ತೀನಿ. ಅಷ್ಟೇ ಗುರು, ನೋಡಿದ್ರಲ್ಲ, ನಾನು ಮೇಲೆ ಬರಲಿ ಈಸಿಯಾಗಿ ಹೊಡೆಯೋಣ ಅಂತ ಮೇಲೆ ಹೋದ್ರೆ ಮನೆ ತುಂಬ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ರು. ಪರವಾಗಿಲ್ಲ ಬಿಡಿ, ಅವ್ರ ರಿವೆಂಜ್ ಸಕ್ಸಸ್ ಆಯಿತು. ನನ್ನ ಡಿನ್ನರ್ ಮಿಸ್ ಆಗೋಯ್ತು. ಇನ್ನೂ ಯಾರೆಲ್ಲ ಲೈಕ್ ಮಾಡ್ಕೊಳ್ಳಿ ನೋಡ್ತೀರಾ, ಬೇಗ ಬೇಗ ಲೈಕ್ ಮಾಡ್ಕೊಂಡು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.